heating effect of electric current. ಇದ್ರ ಅರ್ಥ ಏನು? ಎಲೆಕ್ಟ್ರಿಕ್ ಕರೆಂಟ್ ಇಂದ ಹೀಟಿಂಗ್ ಎಫೆಕ್ಟ್ ಬಂತಂತೆ. ಅದು ಯಾವ ತರ ಅಂತ ನೋಡೋಣ. ಸೊ ನಾನು ಇವಾಗ ಏನ್ ಮಾಡ್ತೀನಿ, ಒಂದು ವೈರ್ ತಗೊಂತೀನಿ. ಓಕೆ, ಓಕೆ, ಇದು ವೈರ್ ಅನ್ಕೊಳ್ಳೋಣ. ವೈರ್ ಅಲ್ಲಿ ಏನಿರುತ್ತೆ? ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆ, ಎಲೆಕ್ಟ್ರಾನ್ಸ್ ಇರುತ್ತೆ, ಪ್ಲಸ್ ಅದ್ರ ಜೊತೆಗೆ ಏನು ಆಟಮ್ಸ್ ಇರುತ್ತೆ. ಓಕೆ, ಇಲ್ಲಿ ಇಲ್ಲಿ ಓಕೆ ಆಟಮ್ಸ್, ರ್ಯಾಂಡಮ್ ಆಗಿ ಆಟಮ್ಸ್ ಕೂಡ ಇರುತ್ತೆ. ಓಕೆ, ಈಗ ನಮಗೇನ್ ಗೊತ್ತು? ಎಲೆಕ್ಟ್ರಾನ್ ಮೂವ್ ಆದ್ರೆ ನಮಗೆ ಕರೆಂಟ್ ಬರುತ್ತೆ. ಓಕೆ, ನಮಗೇನ್ ಗೊತ್ತು? ಎಲೆಕ್ಟ್ರಾನ್ ಏನಾದ್ರೂ ಮೂವ್ ಆದ್ರೆ ಕರೆಂಟ್ ಬರುತ್ತೆ ಅಂತ ಗೊತ್ತು. ಓಕೆ, ಸೊ ಈ ಎಲೆಕ್ಟ್ರಾನ್ ಮೂವ್ ಆಗ್ಬೇಕಂದ್ರೆ ನಾವೇನ್ ಮಾಡ್ತೀವಿ? ಇದನ್ನ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ. ಆ ವೈರ್ ನ ನಾವೇನ್ ಮಾಡ್ತೀವಿ? ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ. ಬ್ಯಾಟ್ರಿ ಕನೆಕ್ಟ್ ಮಾಡಿದ ತಕ್ಷಣ ಎಲೆಕ್ಟ್ರಾನ್ ಮೂವ್ ಆಗುತ್ತೆ. ಓಕೆ, ಸೊ ಬ್ಯಾಟ್ರಿ ಕನೆಕ್ಟ್ ಮಾಡಿದ ತಕ್ಷಣ ಎಲೆಕ್ಟ್ರಾನ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲೆಕ್ಟ್ರಾನ್ ಮೂವ್ ಆದ ತಕ್ಷಣ ನಮಗೆ ಕರೆಂಟ್ ಬರುತ್ತೆ. ಈ ಮೂವ್ ಆಗ್ಬೇಕಾದ್ರೆ ಏನಾಗುತ್ತೆ ನೋಡ್ರಿ. ಓಕೆ, ಇದು ಎಲೆಕ್ಟ್ರಾನ್, ಇದು ಮೂವ್ ಆಗ್ಬೇಕಾದ್ರೆ ಯಾವ ಎನರ್ಜಿ ಇರುತ್ತೆ? ಕೈನೆಟಿಕ್ ಎನರ್ಜಿ ಇರುತ್ತೆ. KE ಅಂದ್ರೆ ಕೈನೆಟಿಕ್ ಎನರ್ಜಿ. ಯಾವ್ದಾನ ಆಬ್ಜೆಕ್ಟ್ ಮೂವ್ ಆಗ್ತಿದೆ ಅಂದ್ರೆ ಇದು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಓಕೆ, ಮೂವ್ ಆಗ್ಬೇಕಾದ್ರೆ ಕೈನೆಟಿಕ್ ಎನರ್ಜಿ ಅಂತ ಮೂವ್ ಆಗುತ್ತೆ. ಮೂವ್ ಆಗ್ಬೇಕಾದ್ರೆ ಅನ್ಕೊಳ್ರಿ, ಅದು ಆಟಮ್ ಜೊತೆ ಕೊಲೈಡ್ ಆಯ್ತು ಅನ್ಕೊಳ್ಳೋಣ. ಓಕೆ, ಎಲೆಕ್ಟ್ರಾನ್ ಬಂದ್ಬಿಟ್ಟು ಈ ಆಟಮ್ ಜೊತೆ ಕೊಲೈಡ್ ಆದ್ರೆ ಅದ್ರ ಅರ್ಥ ಏನು? ಕೊಲಿಷನ್ ಆದ್ರೆ ನಥಿಂಗ್ ಏನಾಗಿದೆ ಅಂತ ಅರ್ಥ? ರೆಸಿಸ್ಟೆನ್ಸ್ ಆಗಿದೆ ಅಂತ ಅರ್ಥ. ರೆಸಿಸ್ಟ್ ಆಗಿದೆ ಅಂತ ಅರ್ಥ. ಕೊಲಿಷನ್ ಇಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ಅಂತ ನಮಗ್ ಗೊತ್ತು. ಕೊಲಿಷನ್ ಆದ್ಮೇಲೆ ಏನಾಗುತ್ತೆ ನೋಡ್ರಿ. ಈ ಕೊಲಿಷನ್ ಆದ್ಮೇಲೆ ಈ ಕೈನೆಟಿಕ್ ಎನರ್ಜಿ ಏನಾಗಬೇಕು? ಈ ಕೈನೆಟಿಕ್ ಎನರ್ಜಿ ನಿಂತು ಬಿಡುತ್ತೆ. ಎಲೆಕ್ಟ್ರಾನ್ ಗುದ್ದ ತಕ್ಷಣ ಏನಾಗುತ್ತೆ? ಎಲೆಕ್ಟ್ರಾನ್ ಈ ತರ ಆಗ್ಬಿಡುತ್ತೆ. ಎಲೆಕ್ಟ್ರಾನ್ ಹಿಂಗ್ ಗುದ್ದ ತಕ್ಷಣ ಹಿಂಗ್ ನಿಂತ್ಕೊಂಡ್ಬಿಡುತ್ತೆ. ಸೊ ಕೈನೆಟಿಕ್ ಎನರ್ಜಿ ಜೀರೋ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಈ ಕೇಸಲ್ಲಿ ಏನಾಗುತ್ತೆ? ಕೈನೆಟಿಕ್ ಎನರ್ಜಿ ಝೀರೋ ಆಗ್ಬಿಡುತ್ತೆ. ನಮಗೇನ್ ಗೊತ್ತು? ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್. ನಮಗೇನ್ ಗೊತ್ತು? ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್. ಓಕೆ, ಸೊ ನಮಗೆ ಇಲ್ಲಿ ಎನರ್ಜಿ, ಇಲ್ಲಿ ಕೈನೆಟಿಕ್ ಎನರ್ಜಿ ಝೀರೋ ಆಯ್ತು. ಬಟ್ ನಮಗೇನ್ ಗೊತ್ತು? ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್. ಇಲ್ಲಿ ಕೈನೆಟಿಕ್ ಎನರ್ಜಿ ಝೀರೋ ಆಗಿರ್ಬೋದು. ಈ ಕೈನೆಟಿಕ್ ಎನರ್ಜಿ ಏನಾಗಿದೆ ಅಲ್ಲ, ಅದು ಕನ್ವರ್ಟ್ ಆಗಿದೆ. ಯಾವ್ದಕ್ಕೆ? ಹೀಟ್ ಎನರ್ಜಿ ಕನ್ವರ್ಟ್ ಆಗ್ಬಿಡ್ತು. ಕೈನೆಟಿಕ್ ಎನರ್ಜಿ ಇರೋದು ಒಂದ್ಸರಿ ಮೂವ್ ಆಗಿ ಕೊಲಿಷನ್ ಆದ ತಕ್ಷಣ ಕೈನೆಟಿಕ್ ಎನರ್ಜಿ ಇರೋದು ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಆಯ್ತು. ಸೊ ಈಗ ನಮ್ಗೆ ಏನಾಯ್ತು? ಇಲ್ಲಿ ಕೈನೆಟಿಕ್ ಎನರ್ಜಿ ಇರೋದು ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಆಯ್ತು. ಸೊ ಈ ತರ ನಮ್ಗೆ ಹೀಟ್ ಬರುತ್ತೆ. ಸೊ ಸಿಂಪಲ್ ಆಗಿ ನಮ್ಗೆ ಏನ್ ಗೊತ್ತಾಯ್ತಂದ್ರೆ, ಕೊಲಿಷನ್ ಆದ ತಕ್ಷಣ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಕೊಲಿಷನ್ ಆಯ್ತಂದ್ರೆ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ ಇರೋದು ಹೀಟ್ ಎನರ್ಜಿ ಆಗುತ್ತೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಕೊಲಿಷನ್ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ರೆಸಿಸ್ಟೆನ್ಸ್ ಜಾಸ್ತಿ ಆದ್ರೆ ಹೀಟ್ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ನಮಗೆ ಇವಾಗ ಏನೋ ರೆಸಿಸ್ಟೆನ್ಸ್ ಜಾಸ್ತಿ ಆದ್ರೆ ಆಟೋಮೆಟಿಕ್ಲಿ ಹೀಟ್ ಎನರ್ಜಿ ಜಾಸ್ತಿ ಆಗುತ್ತೆ. ಇದು ನಮಗ್ ಗೊತ್ತಾಯ್ತು. ಸೊ ಹೀಟ್ ಎನರ್ಜಿ ಈ ತರ ಬರುತ್ತೆ. ಯಾವಾಗ ಎಲೆಕ್ಟ್ರಾನ್ ಬಂದು ಆಟಮ್ ಜೊತೆ ಕೊಲೈಡ್ ಆದಾಗ ಕೈನೆಟಿಕ್ ಎನರ್ಜಿ ಇರೋದು ಹೀಟ್ ಎನರ್ಜಿ ಕನ್ವರ್ಟ್ ಆಗ್ಬಿಟ್ಟು ನಮಗೆ ಅವಾಗ ಹೀಟ್ ಬರುತ್ತೆ. ಓಕೆ, ಸೊ ಅದರಿಂದ ನಮಗೆ ಇವಾಗ ಏನ್ ಗೊತ್ತಾಯ್ತಂದ್ರೆ, ಎಲೆಕ್ಟ್ರಿಕ್ ಕರೆಂಟ್ ಇಂದ ಹೀಟಿಂಗ್ ಎಫೆಕ್ಟ್ ಬರುತ್ತೆ ಅಂತ ಗೊತ್ತಾಯ್ತು. ಓಕೆ, ಜೌಲ್ಸ್ ಲಾ ಆಫ್ ಹೀಟಿಂಗ್. ಈ ಲಾ ಏನ್ ಹೇಳುತ್ತೆ ನೋಡ್ರಿ. ಹೀಟ್ produced in a resistor is, okay, heat produced in a resistor is directly proportional to square of the current. So in that ಏನು? directly proportional to square of the current. Okay, I square ಬರ್ದ್ವಿ. ಆಮೇಲೆ ಏನು? directly proportional to the resistance. So directly proportional to the resistance. ಆಮೇಲೆ ಇನ್ನೊಂದೇನು? ಥರ್ಡ್ ಪಾಯಿಂಟ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಟೈಮ್. ಟೈಮ್ ಅಂದ್ರೆ ನಥಿಂಗ್ ಬಟ್ ಟಿ. ಓಕೆ, ಫಾರ್ ವಿತ್ ದ ಕರೆಂಟ್ ಫ್ಲೋಸ್. ಸೊ ಇವಾಗ ಫಾರ್ಮುಲಾ ಏನು? H is directly proportional to I square RT. ಓಕೆ,
ನಾವು ಇವಾಗ ಈ ಸಿಂಬಲ್ ತೆಗೆದು ಈಕ್ವಲ್ ಟು ಬರ್ದ್ರೆ, ಓಕೆ, ಈ ಸಿಂಬಲ್ ಬಂದು ಈ ಸಿಂಬಲ್ ತೆಗೆದ್ಬಿಟ್ಟು ಈಕ್ವಲ್ ಟು ಬರ್ದ್ರೆ ಒಂದ್ ಕಾನ್ಸ್ಟೆಂಟ್ ಬರ್ಬೇಕು. ಕಾನ್ಸ್ಟೆಂಟ್ ವ್ಯಾಲ್ಯೂ ಇಲ್ಲಿ ಏನಂದ್ರೆ ನಥಿಂಗ್ ಒನ್, ಕಾನ್ಸ್ಟೆಂಟ್ ವ್ಯಾಲ್ಯೂ ಒನ್ ಅಂತ ತಗೊಂಡಿದ್ದಾರೆ. 1 × π² RT ಆಗುತ್ತೆ. ಸೊ 1 × ಏನಾದ್ರೂ ಮಾಡಿದ್ರು ಅದೇ ಬರುತ್ತೆ. ಸೊ H = ಏನು, π² RT. ಸೊ ಹೀಟ್ ಪ್ರೊಡ್ಯೂಸ್ ಫಾರ್ಮುಲಾ ಏನು, H = π² RT. ಇದು ಯಾವ ಫಾರ್ಮುಲಾ, ಇದು ಜೌಲ್ಸ್ ಲಾ ಆಫ್ ಹೀಟಿಂಗ್ ಫಾರ್ಮುಲಾ. ಓಕೆ, ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಆಫ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇಲ್ಲೇನ್ ಹೇಳ್ತಾ ಇದಾರೆ ಅಂದ್ರೆ, ಎಲೆಕ್ಟ್ರಿಕ್ ಕರೆಂಟ್ ಇಂದ ಹೀಟ್ ಬರುತ್ತಲ್ಲ, ನಾವು ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವಿ, ನಾವು ರಿಯಲ್ ಟೈಮ್ ಅಲ್ಲಿ ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವಿ, ಅದು ನಥಿಂಗ್ ಬಟ್ ಏನು, ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಎಲೆಕ್ಟ್ರಿಕ್ ಕರೆಂಟ್ ಇಂದ ಹೀಟ್ ಬರೋ ಕಾನ್ಸೆಪ್ಟ್ ಇಂದ ನಾವು ರಿಯಲ್ ಟೈಮ್ ಅಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ. ಫಸ್ಟ್ ಎಕ್ಸಾಂಪಲ್ ಏನ್ ತಗೊಂಡ್ವಿ ನಾವು, ಎಲೆಕ್ಟ್ರಿಕ್ ಐರನ್ ಅಂದ್ರೆ ನಥಿಂಗ್ ಬಟ್ ಏನು, ಮಾಡೋದ್ ತಗೊಂಡಿವಿ. ಓಕೆ, ಸೊ ನಾನೇನ್ ಮಾಡೀನಿ, ಟಾಪ್ ಅಲ್ಲಿ ಯಾವ ತರ ಇರುತ್ತೆ ಅಂತ ಡಯಾಗ್ರಾಮ್ ಹಾಕಿದೀನಿ, ಬಾಟಮ್ ಅಲ್ಲಿ ಯಾವ ತರ ಇರುತ್ತೆ ಅಂತ ಡಯಾಗ್ರಾಮ್ ಹಾಕಿದ್ದೀನಿ. ಓಕೆ, ಇವ್ರ ಮಧ್ಯೆ ಏನೇನ್ ಇರುತ್ತೆ ಅಂತ ನೋಡೋಣ. ಓಕೆ, ಅದಕ್ಕಿಂತ ಮುಂಚೆ ಈಗ ನಮಗೆ ಎಲೆಕ್ಟ್ರಿಕ್ ಐರನ್ ಅಲ್ಲಿ ನಮ್ಗೆ ಏನ್ ಬೇಕು, ಹೀಟ್ ಜಾಸ್ತಿ ಬೇಕು. ಹೀಟ್ ಜಾಸ್ತಿ ಬೇಕಂದ್ರೆ ಆಟೋಮೆಟಿಕ್ ಏನಿರ್ಬೇಕು, ರೆಸಿಸ್ಟೆನ್ಸ್ ಜಾಸ್ತಿ ಇರ್ಬೇಕು. ಸೊ ರೆಸಿಸ್ಟೆನ್ಸ್ ಜಾಸ್ತಿ ಇದ್ರೆ ಹೀಟ್ ಜಾಸ್ತಿ ಇರುತ್ತೆ. ಓಕೆ, ಈ ರೆಸಿಸ್ಟೆನ್ಸ್ ಜಾಸ್ತಿ ಮಾಡ್ಬೇಕಂದ್ರೆ ಒಂದು ಲೆಂತ್ ನ ಜಾಸ್ತಿ ಮಾಡ್ಬೇಕು, ಲೆಂತ್ ವೈರ್ ಜಾಸ್ತಿ ಮಾಡ್ಬೇಕು. ಇನ್ನೊಂದು ಏರಿಯಾನ ಕಡಿಮೆ ಮಾಡ್ಬೇಕು, ಏರಿಯಾ ಆಫ್ ದ ವೈರ್ ಕಡಿಮೆ ಮಾಡ್ಬೇಕು. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಕಾಯಿಲ್ ಯೂಸ್ ಮಾಡ್ತೀವಿ. ಕಾಯಿಲ್ ಯಾವ ತರ ಇರುತ್ತೆ ಅಂದ್ರೆ ಈ ತರ ಇರುತ್ತೆ. ಈ ತರ ಹಿಂಗ ನೀವು ರೊಟೇಟ್ ಮಾಡಿ ಹಿಂಗ್ ಬಾರ್ದ್ರೆ ಲೆಂತ್ ಆಟೋಮೆಟಿಕ್ ಜಾಸ್ತಿ ಆಗತ್ತಾ. ಈಗ ನೋಡ್ರಿ, ಈ ಕಾಯಿಲ್ ಅಲ್ಲಿ ಲೆಂತ್ ಜಾಸ್ತಿ ಆಗಿದೆ, ಆಮೇಲೆ ಏರಿಯಾ ನೋಡ್ರಿ, ಈಗ ಏರಿಯಾ ಬಂದು ಜಸ್ಟ್ ಇಷ್ಟೇ ಇದೆ. ಸೊ ಏರಿಯಾ ಏನಾಯ್ತು, ಆಟೋಮೆಟಿಕ್ ಕಡಿಮೆ ಆಯ್ತು. ಲೆಂತ್ ಜಾಸ್ತಿ ಆಯ್ತು, ಏರಿಯಾ ಕಡಿಮೆ ಆಯ್ತು. ಅವಾಗ ಆಟೋಮೆಟಿಕ್ ಏನಾಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ರೆಸಿಸ್ಟೆನ್ಸ್ ಜಾಸ್ತಿ ಆದ್ರೆ ಹೀಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ನಿಮಗೆ ಇದು ಟಾಪ್ ಬಾಟಮ್ ಮಧ್ಯೆ ಏನಿರುತ್ತೆ, ಒಂದು ಕಾಯಿಲ್ ಇರುತ್ತೆ. ಓಕೆ, ಆ ಕಾಯಿಲ್ ಬಂದ್ಬಿಟ್ಟು ಈ ತರ ಸುತ್ತಿರ್ತಾರ ಅವರು, ಯಾಕಂದ್ರೆ ಲೆಂತ್ ಜಾಸ್ತಿ ಆಗ್ಲಿ ಅಂತ ಹೇಳ್ಬಿಟ್ಟು, ಆಮೇಲೆ ಏರಿಯಾ ಕಡಿಮೆ ಆಗ್ಲಿ ಅಂತ ಹೇಳ್ಬಿಟ್ಟು. ಸೊ ಇದು ಪಾಸಿಟಿವ್, ಇದು ನೆಗೆಟಿವ್. ಇದನ್ನ ಅವ್ರೇನು, ಇದು ವೈರ್ನ ಸ್ವಿಚ್ ಕನೆಕ್ಟ್ ಮಾಡ್ಬೇಕು. ಹೌದು, ಆಮೇಲೆ ಇಲ್ಲಿ ಏನಾಗುತ್ತೆ, ಒಂದ್ಸರಿ ನಾವು ಸ್ವಿಚ್ ಆನ್ ಮಾಡಿದ ತಕ್ಷಣ ಇಲ್ಲಿ ಏನಾಗುತ್ತೆ ನಿಮಗೆ, ಇಲ್ಲಿ ಈ ವೈರ್ ಅಲ್ಲಿ ಇಲ್ಲಿ ಮೂವ್ ಹಾಕಂತ ಸ್ವಿಚ್ ಆನ್ ಮಾಡಿದ ತಕ್ಷಣ ಎರಡು ಬರ್ತವೆ. ಒಂದು ಈ ವೈರ್ ಅಲ್ಲಿ ನಿಮಗೆ ಕರೆಂಟು ಬರುತ್ತೆ, ಪ್ಲಸ್ ಹೀಟ್ ಕೂಡ ಬರುತ್ತೆ. ಸೊ ನೀವು ನೋಡ್ರಿ ಇಲ್ಲಿ ಏನೇನ್ ಬರುತ್ತೆ ನಮಗೆ, ಇಲ್ಲಿ ಕರೆಂಟು ಬರುತ್ತೆ ಪ್ಲಸ್ ಹೀಟ್ ಕೂಡ ಬರುತ್ತೆ. ಯಾಕಂದ್ರೆ ಲೆಂತ್ ಜಾಸ್ತಿ ಮಾಡಿವಿ, ಆಮೇಲೆ ಏರಿಯಾ ಕಡಿಮೆ ಮಾಡಿವಿ. ನಿಮಗೆ ಅರ್ಥ ಆಗ್ಲಿ ಅಂದ್ಬಿಟ್ಟು ನಾನು ಇಲ್ಲಿ ಸಿಂಪಲ್ ಆಗಿ ಏನ್ ಬರಿತೀನಿ, ಇದ್ರಲ್ಲಿ ನಮಗೆ ಕರೆಂಟು ಬರುತ್ತೆ ಅಂಡ್ ಹೀಟ್ ಎನರ್ಜಿ ಕೂಡ ಬರುತ್ತೆ. ಸೊ ಇಲ್ಲಿ ನಿಮಗೆ ಇಲ್ಲಿ ಎರೇಸ್ ಮಾಡ್ಬಿಟ್ಟು ನೀಟಾಗಿ ಬರಿತೀನಿ ಇದನ್ನ. ಓಕೆ, ಓಕೆ, ನಾವ್ ಇವಾಗ ಏನ್ ಮಾಡಿದ್ವಿ, ಒಂದು ಕಾಯಿಲ್ ತಗೊಂಡಿವಿ. ಓಕೆ, ಸೊ ಅದು ಹಿಂಗು ರೊಟೇಟ್ ಆಗಿದೆ. ಓಕೆ, ಇದ್ರಲ್ಲಿ ಏನೇನ್ ಬರುತ್ತೆ, ಕರೆಂಟ್ ಬರುತ್ತೆ, ಆಮೇಲೆ ಹೀಟ್ ಕೂಡ ಬರುತ್ತೆ. ಓಕೆ, ಸೊ ಯಾವಾಗ ಇದನ್ನ ಸ್ವಿಚ್ ಕನೆಕ್ಟ್ ಮಾಡಿದಾಗ, ಓಕೆ, ಇದು ಪಾಸಿಟಿವ್ ಟರ್ಮಲ್, ಇದು ನೆಗೆಟಿವ್ ಟರ್ಮಲ್. ಓಕೆ, ಇಲ್ಲಿ ಪ್ರಾಬ್ಲಮ್ ನೋಡ್ರಿ, ನೀವು ಯಾವಾಗಾದ್ರೂ ಈ ಬಾಟಮ್ ಪಾರ್ಟ್ ನ ಮುಟ್ಟಿದಾಗ, ಆನ್ ಇದ್ದಾಗ ಮುಟ್ಟಿದಾಗ, ಬೈ ಮಿಸ್ಟೇಕ್ ಮುಟ್ಟಿದಾಗ ಏನಾಗುತ್ತೆ, ಹೀಟ್ ಬರುತ್ತೆ. ಕರೆಕ್ಟಾ, ಕರೆ ಶಾಕ್ ಏನ್ ಹೊಡಿಯಲ್ಲ. ಇದು ಮುಟ್ಟಿದಾಗ ಏನ್ ಬರುತ್ತೆ ನಿಮಗೆ, ಹೀಟ್ ಎನರ್ಜಿ ಒಂದು ಬರುತ್ತೆ. ಸೊ ಎದಕ್ ಹಿಂಗ ಆಗುತ್ತಂದ್ರೆ, ಅಂದ್ರೆ ಇಲ್ಲಿ ಇವ್ರಿಬ್ರು ಬರ್ಬೇಕು, ಕರೆಂಟ್ ಬರ್ಬೇಕು, ಹೀಟ್ ಎನರ್ಜಿ ಬರ್ಬೇಕು. ಹೀಟ್ ಒಂದು ಬರುತ್ತೆ. ಯಾಕಂದ್ರೆ ನಾವೇನ್ ಮಾಡ್ತೀವಿ, ಈ ಕಾಯಿಲ್ ಮತ್ತೆ ಈ ಬಾಟಮ್ ಮಧ್ಯ ಒಂದು ಶೀಟ್ ಇಡ್ತೀವಿ. ಆ ಶೀಟ್ ಏನಂದ್ರೆ ನಥಿಂಗ್ ಬಟ್ ಮೈಕ್ರಾ ಅಂತ ಇಡ್ತೀವಿ. ಸೊ ನಾನ್ ನಿಮಗೆ ಆ ಬ್ಲಾಕ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ, ಸೊ ದಟ್ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಈ ಬ್ಲಾಕ್ ಕಲರ್ ಲೈನ್ ಇದೆ ಅಲ್ಲ, ಓಕೆ, ಇದು ಬಂದ್ಬಿಟ್ಟು ಇದೊಂದು ಶೀಟು, ಇದು ಎದರಿಂದ ಮಾಡುತ್ತೆ, ಮೈಕೆಯಿಂದ ಮಾಡುತ್ತೆ. ಯಾವ ಮೈಕೆಯಿಂದ ಎದಕ್ ಮಾಡಿದಾರೆ ಅಂದ್ರೆ, ಮೈಕ್ ಬಂದ್ಬಿಟ್ಟು ಗುಡ್ ಕಂಡಕ್ಟರ್ ಆಫ್ heat, a good conductor of heat and
ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಇವಾಗ ನಮಗೆ ಏನ್ ಅರ್ಥ ಆಯ್ತು ಅಂದ್ರೆ ಮೈಕಾ ಏನ್ ಮಾಡುತ್ತೆ, ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂದ್ರೆ ಇದು ಹೀಟ್ ನ ಮಾತ್ರ ಅಬ್ಸರ್ವ್ ಮಾಡುತ್ತೆ. ಓಕೆ, ಕರೆಂಟ್ ನ ಅಬ್ಸರ್ವ್ ಮಾಡಲ್ಲ, ಯಾಕಂದ್ರೆ ಬ್ಯಾಡ್ ಕಂಡಕ್ಟರ್ ಕರೆಂಟ್ ನದು ಅಬ್ಸರ್ವ್ ಮಾಡಲ್ಲ. ಸೊ ಅವಾಗ ಏನಾಗ್ಬಿಡುತ್ತೆ, ಇಲ್ಲಿವರೆಗೆ ಇಲ್ಲಿ ಬರೀ ಹೀಟ್ ಒಂದೇ ತಗೊಳುತ್ತೆ. ಮೈಕಾ ಹೀಟ್ ತಗೊಂಡಂದ್ರೆ ನೆಕ್ಸ್ಟ್ ಇದಕ್ಕೆ ಏನ್ ಕೊಡುತ್ತೆ, ಬರೀ ಹೀಟ್ ಒಂದೇ ಕೊಡುತ್ತೆ. ಸೊ ನಾವ್ ಅದಕ್ಕೆ ಈ ಬಾಟಮ್ ಪಾರ್ಟ್ ಮುಟ್ಟಿದಾಗ ನಮಗೆ ಕರೆಂಟ್ ಹೊಡಿಯಲ್ಲ, ಬರೀ ಹೀಟ್ ಒಂದೇ ಫೀಲ್ ಆಗುತ್ತೆ. ಸೊ ಈ ತರ ಅಪ್ಲಿಕೇಶನ್ ನಾವು ಯೂಸ್ ಮಾಡಿದ್ವಿ, ಹೌದಾ? ಸೊ ನಾವೇನ್ ಮಾಡಿದ್ವಿ, ಲೆಂತ್ ನ ಜಾಸ್ತಿ ಮಾಡಿದ್ವಿ, ಏರಿಯಾನ ಕಡಿಮೆ ಮಾಡಿದ್ವಿ. ಅವಾಗ ಆಟೋಮೆಟಿಕ್ ಏನಾಯ್ತು, ರೆಸಿಸ್ಟೆನ್ಸ್ ಜಾಸ್ತಿ ಆಯ್ತು. ರೆಸಿಸ್ಟೆನ್ಸ್ ಜಾಸ್ತಿ ಆದ ತಕ್ಷಣ ಹೀಟ್ ಎನರ್ಜಿ ಜಾಸ್ತಿ ಬಂತು. ಸೊ ಆ ಹೀಟ್ ಎನರ್ಜಿನ ನಾವು ನಮ್ ಬಟ್ಟೆನ ಇಸ್ತ್ರಿ ಮಾಡಕ್ಕೆ ಯೂಸ್ ಮಾಡ್ತೀವಿ. ಇದು ಬಂದ್ಬಿಟ್ಟು ಫಸ್ಟ್ ಅಪ್ಲಿಕೇಶನ್. ಸೆಕೆಂಡ್ ಅಪ್ಲಿಕೇಶನ್ ಎಲೆಕ್ಟ್ರಿಕ್ ಬಲ್ಬ್. ಓಕೆ, ಇದು ಯಾವ ತರ ವರ್ಕ್ ಆಗುತ್ತೆ ನೋಡ್ರಿ. ಓಕೆ, ಸೊ ನಿಮಗೆ ಏನ್ ಗೊತ್ತಂತಂದ್ರೆ ಎಲೆಕ್ಟ್ರಿಕ್ ಬಲ್ಬ್ ಇಂದ ಲೈಟ್ ಹೆಂಗ್ ಬರುತ್ತಂದ್ರೆ, ಹೀಟ್ ಎನರ್ಜಿ ಇರೋದು ಇದು ಏನಾಗುತ್ತೆ, ಲೈಟ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಅವಾಗ ನಮ್ಗೆ ಏನ್ ಬರುತ್ತೆ, ಲೈಟ್ ಬರುತ್ತೆ. ಓಕೆ, ಸೊ ಇವಾಗ ನಮ್ಗೇನು ಹೀಟ್ ಎನರ್ಜಿ ಜಾಸ್ತಿ ಬೇಕು. ಹೀಟ್ ಎನರ್ಜಿ ಜಾಸ್ತಿ ಬೇಕಂದ್ರೆ ಓಕೆ ಏನ್ ಬೇಕು, ರೆಸಿಸ್ಟೆನ್ಸ್ ಜಾಸ್ತಿ ಆಗ್ಬೇಕು. ರೆಸಿಸ್ಟೆನ್ಸ್ ಜಾಸ್ತಿ ಆದ್ರೆ ಹೀಟ್ ಎನರ್ಜಿ ಜಾಸ್ತಿ ಆಗುತ್ತೆ. ರೆಸಿಸ್ಟೆನ್ಸ್ ಜಾಸ್ತಿ ಆಗ್ಬೇಕಂದ್ರೆ ಲೆಂತ್ ನ ಜಾಸ್ತಿ ಮಾಡ್ಬೇಕು, ಏರಿಯಾನ ಕಡಿಮೆ ಮಾಡ್ಬೇಕು. ನೀವ್ ಇಲ್ಲಿ ನೋಡಿದ್ರೆ ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ನ ನಾವೇನಂತ ಕರಿತೀವಿ, ಫಿಲಮೆಂಟ್ ಅಂತ ಕರಿತೀವಿ. ಓಕೆ, ನೀವು ಆ ಫಿಲಮೆಂಟ್ ನೋಡ್ರಿ ಯಾವ ತರ ಇದೆ, ಅವರು ಈ ತರ ಹಿಂಗ್ ಮಾಡಿದಾರೆ ಹಂಗೆ. ಓಕೆ, ನೀವು ನೋಡ್ರಿ ಈ ಪಾರ್ಟ್ ನೋಡ್ರಿ, ಈ ಪಾರ್ಟ್ ಆ ತರ ಮಾಡಿದ್ದಾರೆ. ಸೊ ಅವಾಗ ಆಟೋಮೆಟಿಕ್ ಏನಾಯ್ತು, ಈ ತರ ಮಾಡಿದಾಗ ಲೆಂತ್ ಆಟೋಮೆಟಿಕ್ ಜಾಸ್ತಿ ಆಯ್ತು, ಏರಿಯಾ ಏನಾಯ್ತು, ಕಡಿಮೆ ಆಯ್ತು. ಸೊ ಲೆಂತ್ ಜಾಸ್ತಿ ಆಯ್ತು, ಏರಿಯಾ ಕಡಿಮೆ ಆಯ್ತು ಅಂದ್ರೆ ಅವಾಗ ಆಟೋಮೆಟಿಕ್ ಹೀಟ್ ಎನರ್ಜಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಓಕೆ, ಸೊ ಇದು ನಮಗ್ ಗೊತ್ತಾಯ್ತು. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಾವು ಒಂದ್ಸರಿ ಇಲ್ಲಿ ಕರೆಂಟ್ ಪಾಸ್ ಮಾಡಿದ ತಕ್ಷಣ, ಓಕೆ, ಕರೆಂಟ್ ಪಾಸ್ ಮಾಡಿದ ತಕ್ಷಣ ಇಲ್ಲಿ ಕರೆಂಟ್ ಬರುತ್ತೆ, ಆಮೇಲೆ ಹೀಟ್ ಎನರ್ಜಿ ಕೂಡ ಬರುತ್ತೆ. ಕರೆಂಟ್ ಬರುತ್ತೆ ಪ್ಲಸ್ ಹೀಟ್ ಎನರ್ಜಿ ಕೂಡ ಬರುತ್ತೆ. ಆಮೇಲೆ ಈ ಫಿಲಮೆಂಟ್ ಎದರಿಂದ ಮಾಡಿದಾರೆ ಅಂದ್ರೆ ಟಂಗ್ಸ್ಟನ್ ಇಂದ ಮಾಡಿದ್ದಾರೆ. ಎದರಿಂದ, ಟಂಗ್ಸ್ಟನ್ ಇಂದ ಮಾಡಿದ್ದಾರೆ. ಯಾಕಂದ್ರೆ ಅದ್ರ ಮೆಲ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು 3380 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಇಷ್ಟು ಹೀಟ್ ಮಾಡೋವರೆಗೂ ಅದು ಮೆಲ್ಟ್ ಆಗಲ್ಲ. ಸೊ ಇದು ಗೊತ್ತಿರ್ಬೇಕು. ಸೊ ಟಂಗ್ಸ್ಟನ್ ಏನಕ್ಕೆ ಯೂಸ್ ಮಾಡ್ಯಾರ ಅಂದ್ರೆ ಅದ್ರ ಮೆಲ್ಟಿಂಗ್ ಪಾಯಿಂಟ್ ಹೈ ಇದೆ. ಸೊ ಎಷ್ಟೇ ಹೀಟ್ ಕೊಟ್ರು ತಪ್ಪುತ್ತೆ, ಅಲ್ಲಿವರೆಗೂ ಅದು ಮೆಲ್ಟ್ ಆಗಲ್ಲ. ಸೊ ಇವಾಗ ಏನಾಗುತ್ತೆ, ಯಾವಾಗ ನಾವೀಗ ಕರೆಂಟ್ ಪ್ರೆಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವೋ, ಇಲ್ಲಿ ಕರೆಂಟ್ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ಹೀಟ್ ಜಾಸ್ತಿ ಆಗುತ್ತೆ. ಹೀಟ್ ಜಾಸ್ತಿ ಆದ ತಕ್ಷಣ ಯಾವಾಗ ಇದರಿಂದ ಹೀಟ್ ಎನರ್ಜಿ ಜಾಸ್ತಿ ಬರುತ್ತೋ, ಆ ಹೀಟ್ ಎನರ್ಜಿ ಇರೋದು ಏನಾಗ್ಬಿಡುತ್ತೆ, ಲೈಟ್ ಎನರ್ಜಿಯಾಗಿ ಕನ್ವರ್ಟ್ ಆಗಿ ನಮಗೆ ಆವಾಗ ಲೈಟ್ ಬರುತ್ತೆ. ಓಕೆ, ಸೊ ಸಿಕ್ಕಾಪಟ್ಟೆ ಹೀಟ್ ಮಾಡ್ಬೇಕು. ಸೊ ಬೇರೆ ವೈರ್ ಲೈಕ್ ಬೇರೆ ಮೆಟೀರಿಯಲ್ ಇಂದ ಮಾಡ್ರೆ ಬೇಗ ಮೆಲ್ಟ್ ಆಗ್ಬಿಡುತ್ತೆ. ಅದೇ ನಾವು ಟಂಗ್ಸ್ಟನ್ ತಗೊಂಡ್ರೆ ಇಷ್ಟುವರೆಗೆ ಅದು ಮೆಲ್ಟ್ ಆಗಲ್ಲ. ಸೊ ನಾರ್ಮಲ್ ಆಗಿ ಇಷ್ಟು ಟೆಂಪರೇಚರ್ ಅಂದ್ರೆ ನಾವು ಕೊಡೋದಿಲ್ಲ ಕರೆಂಟ್ ಇಂದ. ಸೊ ಅವಾಗ ಏನಾಗುತ್ತೆ, ಜಾಸ್ತಿ ಹೀಟ್ ಕೊಟ್ಟ ತಕ್ಷಣ ಆ ಹೀಟ್ ಎನರ್ಜಿ ಇರೋದು ಏನಾಗುತ್ತೆ, ಲೈಟ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ಬಿಟ್ಟು ನಿಮಗೆ ಲೈಟ್ ಬರುತ್ತೆ. ಆಮೇಲೆ ಈ ಬಲ್ಬ್ ಅಲ್ಲಿ ಓಕೆ ಅವರು ಗ್ಯಾಸಸ್ ಆಡ್ ಮಾಡಿರ್ತಾರೆ, ನೈಟ್ರೋಜನ್ ಮತ್ತೆ ಆರ್ಗನ್ ಗ್ಯಾಸಸ್ ಆಡ್ ಮಾಡಿರ್ತಾರೆ. ಓಕೆ, ಅದು ಎದಕ್ಕೆ ಆಡ್ ಮಾಡಿರ್ತಾರೆ ಅಂತಂದ್ರೆ ಓಕೆ ಈ ಟಂಗ್ಸ್ಟನ್ ಇದೆ ಅಲ್ಲ, ಈ ಟಂಗ್ಸ್ಟನ್ ಬಂದ್ಬಿಟ್ಟು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ಬಾರ್ದು. ಆ ಬಲ್ಬ್ ನಲ್ಲಿ ಏರ್ ಇರುತ್ತಲ್ಲ, ಇದ್ರಲ್ಲಿ ಆಕ್ಸಿಜನ್ ಕೂಡ ಇರುತ್ತೆ. ಈ ಟಂಗ್ಸ್ಟನ್ ಬಂದ್ಬಿಟ್ಟು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ಬಾರ್ದು. ಇನ್ ಕೇಸ್ ರಿಯಾಕ್ಟ್ ಆಗ್ಬಿಟ್ರೆ ಅವಾಗ ಏನಾಗುತ್ತೆ, ಈ ಮೆಲ್ಟಿಂಗ್ ಪಾಯಿಂಟ್ ಆಟೋಮೆಟಿಕ್ ಕಡಿಮೆ ಆಗ್ಬಿಟ್ಟು ಇದು ಬೇಗ ಮೆಲ್ಟ್ ಆಗೋ ಚಾನ್ಸ್ ಇರುತ್ತೆ. ಬಲ್ಬ್ ಲೈಫ್ ಏನಾಗುತ್ತೆ, ಕಡಿಮೆ ಆಗ್ಬಿಡುತ್ತೆ. ಬಲ್ಬ್ ಲೈಫ್ ಬಂದ್ಬಿಟ್ಟು ಕಡಿಮೆ ಆಗ್ಬಿಡುತ್ತೆ. ಸೊ ಈ ನೈಟ್ರೋಜನ್ ಮತ್ತೆ ಆರ್ಗನ್ ಗ್ಯಾಸ್ ಏನ್ ಮಾಡುತ್ತೆ ಅಂದ್ರೆ ಟಂಗ್ಸ್ಟನ್ ನ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ಬಿಡಲ್ಲ. ಸೊ ಇವಾಗ ಅದೇ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಆಮೇಲೆ ಅದು ಬೇಗ ಮೆಲ್ಟ್ ಆಗಲ್ಲ. ಆಮೇಲೆ ಬಲ್ಬ್ ಲೈಫ್ ಕೂಡ ಆಟೋಮೆಟಿಕ್ ಜಾಸ್ತಿ ಬರುತ್ತೆ. ಸೊ ಇದು ಬಂದ್ಬಿಟ್ಟು ರಿಯಲ್ ಟೈಮ್ ಅಲ್ಲಿ ಅಪ್ಲಿಕೇಶನ್ ಯಾವುದು, ಎಲೆಕ್ಟ್ರಿಕ್ ಬಲ್ಬ್. ಥರ್ಡ್ ಅಪ್ಲಿಕೇಶನ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಫ್ಯೂಸ್. ಈಗ ನಿಮಗೆ ಫಸ್ಟ್ ಮನೆಗೆ ಕರೆಂಟ್ ಯಾವ ತರ ಬರುತ್ತೆ ನೋಡ್ರಿ. ಫಸ್ಟ್ ಏನು, ಎಲೆಕ್ಟ್ರಿಸಿಟಿ ಬೋರ್ಡ್ ಇಂದ
ನಮ್ಮ ಮನೆ ಹತ್ರ ಇರೋ ಮೀಟರ್ ಬೋರ್ಡಿಗೆ ಬರುತ್ತೆ. ಮೀಟರ್ ಬೋರ್ಡ್ ಇಂದ ಏನ್ ಬರುತ್ತೆ, ಮನೆಗೆ ಕರೆಂಟ್ ಬರುತ್ತೆ. ನಾರ್ಮಲ್ ಆಗಿ ಏನು ಎಲೆಕ್ಟ್ರಿಸಿಟಿ ಬೋರ್ಡ್ ಇಂದ ಮೀಟರ್ ಇಂದ ಮನೆಗೆ ಕರೆಂಟ್ ಬರುತ್ತೆ. ಆಮೇಲೆ ಈಗ ಎಲೆಕ್ಟ್ರಿಕ್ ಫ್ಯೂಸ್ ಈ ತರ ಇರುತ್ತೆ. ಓಕೆ, ಈ ಎಲೆಕ್ಟ್ರಿಕ್ ಫ್ಯೂಸ್ ಅಲ್ಲಿ ಓಕೆ ಎರಡು ಡಾಟ್ ಇರುತ್ತಲ್ಲ, ಓಕೆ, ಇವೆರಡು ಡಾಟ್ ನ ಒಂದು ವೈರ್ ಇಂದ ಕನೆಕ್ಟ್ ಮಾಡಿರ್ತಾರೆ. ಆ ವೈರ್ ಬಂದ್ಬಿಟ್ಟು ಲೆಡ್ ಇಂದ ಮಾಡಿರ್ತಾರೆ. ಲೆಡ್ ಇಂದ ಎದಕ್ ಮಾಡಿದಾರೆ ಅಂದ್ರೆ ಇದ್ರ ಮೆಲ್ಟಿಂಗ್ ಪಾಯಿಂಟ್ ಲೋ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಸೊ ಫ್ಯೂಸ್ ಅಲ್ಲಿ ಇವೆರಡು ಡಾಟ್ ನ ಯಾರು ಕನೆಕ್ಟ್ ಮಾಡಿದಾರೆ, ಒಂದು ವೈರ್ ಇದೆ, ಆ ವೈರ್ ಏನು ಲೆಡ್ ಇಂದ ಮಾಡಿದಾರೆ. ಯಾಕಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಲೋ ಇರುತ್ತೆ, ಅಂದ್ರೆ ಸೊ ಹೀಟ್ ಕಡಿಮೆ ಕೊಟ್ಟರು ಕೂಡ ಅದು ಬೇಗ ಮೆಲ್ಟ್ ಆಗ್ಬಿಡುತ್ತೆ. ಆ ವೈರ್ ಇಂದ ಮಾಡಿದ್ದಾರೆ. ಸೊ ಈಗ ನೀವು ನೋಡಿದ್ರೆ ನಾರ್ಮಲ್ ಆಗಿ ಕರೆಂಟ್ ಏನ್ ಹೇಳಿದೆ ನಾನು, ಎಲೆಕ್ಟ್ರಿಸಿಟಿ ಬೋರ್ಡ್ ಇಂದ ಮೀಟರ್ ಬೋರ್ಡ್ ಬಂತು. ಎಲೆಕ್ಟ್ರಿಸಿಟಿ ಬೋರ್ಡ್ ಇಂದ ಮೀಟರ್ ಬೋರ್ಡ್ ಬಂತು. ಇಲ್ಲಿ ನೀವು ನೋಡಿದ್ರೆ ಕನೆಕ್ಷನ್ ಏನೂ ಇಲ್ಲ. ಸೊ ಇಲ್ಲಿವರೆಗೆ ಮಾತ್ರ ಈಗ ನೀವು ನೋಡಿದ್ರೆ ಈಗ ಈ ಪಾಯಿಂಟ್ ವರೆಗೆ ಮಾತ್ರ ಕರೆಂಟ್ ಬರುತ್ತೆ ಇವಾಗ. ಮುಂದೆ ಹೋಗಕ್ಕೆ ಇಲ್ಲಿ ಇದೆ, ಕನೆಕ್ಷನ್ ಇಲ್ಲ. ಓಕೆ, ಈಗ ನಾವೇನ್ ಮಾಡ್ತೀವಿ, ಈ ಎಲೆಕ್ಟ್ರಿಕ್ ಫ್ಯೂಸ್ ಇದಲ್ಲ, ಈ ಎಲೆಕ್ಟ್ರಿಕ್ ಫ್ಯೂಸ್ ನಾವು ಇಲ್ಲಿ ಕನೆಕ್ಟ್ ಮಾಡಿದ ತಕ್ಷಣ ನಾನು ಈ ಗ್ರೀನ್ ಕಲರ್ ಇಂದ ಡ್ರಾ ಮಾಡ್ತಾ ಇದ್ದೀನಿ ನೋಡಿ, ಇದನ್ನ ಫ್ಯೂಸ್ ಕನೆಕ್ಟ್ ಮಾಡಿದಾಗ ಈ ಕನೆಕ್ಷನ್ ಜಾಯಿನ್ ಆಯ್ತು. ಇವಾಗ ಏನಾಗುತ್ತೆ, ನಿಮ್ಗೆ ನೀಟಾಗಿ ಬೋರ್ಡ್ ಇಂದ ಮೀಟರ್ ಬೋರ್ಡಿಗೆ ಬರುತ್ತೆ, ಮೀಟರ್ ಬೋರ್ಡ್ ಇಂದ ಮನೆಗೆ ಕರೆಂಟ್ ಬರ್ತಾ ಇದೆ. ಓಕೆ, ಸಪೋಸ್ ಈಗ ಅನ್ಕೋಣ ಇಲ್ಲಿ ಏನಾಗ್ಬಿಡ್ತು, ಇಲ್ಲಿ ಎಲೆಕ್ಟ್ರಿಸಿಟಿ ಬೋರ್ಡ್ ಅಲ್ಲಿ ಕರೆಂಟ್ ಜಾಸ್ತಿ ಬಂತು, ಏನೋ ಮಿಸ್ಟೇಕ್ ಇಂದ ಕರೆಂಟ್ ಜಾಸ್ತಿ ಬಂತು ಅನ್ಕೋಣ. ಕರೆಂಟ್ ಜಾಸ್ತಿ ಬಂದಾಗ ಏನಾಗ್ಬಿಡುತ್ತೆ, ನಾರ್ಮಲ್ ಆಗಿ ಕರೆಂಟ್ ಜಾಸ್ತಿ ಬಂದ ತಕ್ಷಣ ಕರೆಂಟ್ ಜಾಸ್ತಿ ಆದ ತಕ್ಷಣ ನಮ್ದು ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಇರ್ತಾವಲ್ಲ, ಸ್ವಿಚ್, AC, ಟಿವಿ, ಇವೆಲ್ಲ ಏನಾಗ್ಬಿಡುತ್ತೆ, ಕೆಟ್ಟೋಗ್ಬಿಡುತ್ತೆ, ಬ್ಲಾಸ್ಟ್ ಆಗುತ್ತೆ. ಎದಕ್ಕೆ ಅಂತಂದ್ರೆ ನಮಗ್ ಫಾರ್ಮುಲಾ ಏನ್ ಗೊತ್ತು, C is equal to H is equal to I square RT ಅಂತ ಗೊತ್ತು, ಹೌದಾ? H is equal to I square RT. ಇದ್ರ ಅರ್ಥ ಏನು, ಕರೆಂಟ್ ಜಾಸ್ತಿ ಆದ್ರೆ ಹೀಟ್ ಕೂಡ ಜಾಸ್ತಿ ಆಗುತ್ತೆ. ಎಲೆಕ್ಟ್ರಿಸಿಟಿ ಬೋರ್ಡ್ ಇಂದ ಕರೆಂಟ್ ಜಾಸ್ತಿ ಆಗಿದೆ ಅಂದ್ರೆ ನಥಿಂಗ್, ಹೀಟ್ ಕೂಡ ಜಾಸ್ತಿ. ಸೊ ಕರೆಂಟ್ ಜೊತೆಗೆ ಹೀಟ್ ಕೂಡ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ಎಲೆಕ್ಟ್ರಿಕ್ ಅಪ್ಲಯನ್ಸ್ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ, ಸುಟ್ಟೋಗ್ಬಿಡುತ್ತೆ, ಅದು ನಮಗೆ ಡ್ಯಾಮೇಜ್ ಆಗ್ಬಿಡುತ್ತೆ, ಹೌದಾ? ಸೊ ಫ್ರಿಡ್ಜ್ ಅವೆಲ್ಲ ಡ್ಯಾಮೇಜ್ ಆದ್ರೆ ನಮಗೆ ಕಷ್ಟ ಆಗುತ್ತೆ. ಸೊ ಇವಾಗ ಈ ಫ್ಯೂಸ್ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನ್ ನೋಡ್ರಿ. ಓಕೆ, ಈಗ ಅನ್ಕೊಳ್ಳೋಣ ಎಲೆಕ್ಟ್ರಿಕ್ ಕರೆಂಟ್ ಜಾಸ್ತಿ ಆದ್ರೆ ಹೀಟ್ ಜಾಸ್ತಿ ಆಯ್ತು. ಯಾವಾಗ ಹೀಟ್ ಜಾಸ್ತಿ ಆಯ್ತು ಇಲ್ಲಿವರೆಗೆ ಹೀಟ್ ಬರುತ್ತೆ. ಯಾವಾಗ ನೋಡ್ರಿ ಇಲ್ಲಿ ಬಂದ ತಕ್ಷಣ ಇದೇನಿದು ಲೆಡ್ ಇಂದ ಮಾಡಿದೆ. ಲೆಡ್ ಇಂದ ಮಾಡಿದ್ರಿಂದ ಮೆಲ್ಟಿಂಗ್ ಪಾಯಿಂಟ್ ಲೋ ಇರೋದ್ರಿಂದ ಸ್ವಲ್ಪ ಹೀಟ್ ಬಂದ ತಕ್ಷಣ ಇದು ಏನಾಗ್ಬಿಡುತ್ತೆ, ಕರ್ಗೋಗ್ಬಿಡುತ್ತೆ. ಸೊ ಕರ್ಗೋದ ತಕ್ಷಣ ಏನಾಯ್ತು, ಓಕೆ, ಕರ್ಗೋದ ತಕ್ಷಣ ಈ ಕನೆಕ್ಷನ್ ಕಟ್ ಆಗ್ಬಿಡ್ತು. ಸೊ ಕನೆಕ್ಷನ್ ಕಟ್ ಆದ ತಕ್ಷಣ ಏನಾಗ್ಬಿಡುತ್ತೆ, ಇಲ್ಲಿ ಕರೆಂಟ್ ಬರೋದಿಲ್ಲ, ಅಷ್ಟೇ, ಕರೆಂಟ್ ಬರೋದಿಲ್ಲ. ಓಕೆ, ಸೊ ಅವಾಗ ನಮ್ಗೆ ಏನಾಯ್ತು, ಈಗ ಹೀಟು ಇಲ್ಲಿಗೆ ನಿಂತ್ಬಿಡ್ತು, ಟ್ರಾವೆಲ್ ಆಗ್ಲಿಲ್ಲ, ಯಾಕಂದ್ರೆ ಕನೆಕ್ಷನ್ ಕಟ್ ಆಗ್ಬಿಡ್ತು. ಸೊ ಹೀಟ್ ಇಲ್ಲಿವರೆಗೆ ಬರ್ಲಿಲ್ಲ. ಸೊ ಮನೆಗಿರೋ ಅಪ್ಲಯನ್ಸಸ್ ಎಲ್ಲ ಸೇಫ್ ಆಯ್ತು. ಆಮೇಲೆ ನೀವು ಕರೆಂಟ್ ಯಾಕಿಲ್ಲ ಅಂತ ನೋಡಿದಾಗ ಮೀಟರ್ ಬೋರ್ಡ್ ಅಲ್ಲಿ ನೋಡಿದ್ರೆ ನಿಮ್ಗೆ ಏನ್ ಗೊತ್ತಾಗುತ್ತೆ, ಇರುತ್ತೆ. ನೀವೇನ್ ಮಾಡ್ಬೇಕು, ಹೊಸ ಫ್ಯೂಸ್ ತಗೊಂಡ್ ಬಂದ್ಬಿಟ್ಟು ಈ ವೈರ್ ನ ಕನೆಕ್ಟ್ ಮಾಡ್ಬೋದು. ನಾರ್ಮಲ್ ಕರೆಂಟ್ ಬರುತ್ತೆ. ಇನ್ ಕೇಸ್ ಏನೋ ಹೀಟ್ ಜಾಸ್ತಿ ಆದ್ರೆ ಮತ್ತೆ ಇದು ಕೂಡ ಹೋಗ್ಬಿಡುತ್ತೆ. ಏನಾಗುತ್ತೆ, ಈ ಕನೆಕ್ಷನ್ ಕಟ್ ಆಗ್ಬಿಡುತ್ತೆ, ಮತ್ತೆ ಎಲ್ಲ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಸೇಫ್ ಆಗ್ಬಿಡುತ್ತೆ. ಇದು ಬಂದ್ಬಿಟ್ಟು ಎಲೆಕ್ಟ್ರಿಕ್ ಫ್ಯೂಸ್ ಅಪ್ಲಿಕೇಶನ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಪವರ್ ಅಂದ್ರೆ ನೋಡೋಣ. ಎಲೆಕ್ಟ್ರಿಕ್ ಪವರ್ ಅಂದ್ರೆ ಇಟ್ ಇಸ್ ದ ರೇಟ್ ಅಟ್ ವಿಚ್ ಎಲೆಕ್ಟ್ರಿಕ್ ಎನರ್ಜಿ ಕನ್ಸ್ಯೂಮ್ಡ್ ಇನ್ ಅನ್ ಸರ್ಕ್ಯೂಟ್. ಓಕೆ, ಎಷ್ಟು ಎಲೆಕ್ಟ್ರಿಕ್ ಎನರ್ಜಿ ಕನ್ಸ್ಯೂಮ್ ಮಾಡುತ್ತೋ ಅದನ್ನ ಏನಂತ ಕರೀತಾರೆ, ಎಲೆಕ್ಟ್ರಿಕ್ ಪವರ್ ಅಂತ ಕರೀತಾರೆ. ಅದ್ರ ಫಾರ್ಮುಲಾ ಬಂದ್ಬಿಟ್ಟು ಇಸ್ ಈಕ್ವಲ್ ಟು ವಿ ಇನ್ ಪಿ ಇಸ್ ಈಕ್ವಲ್ ಟು ವಿ ಐ. ಇದು ಬಂದ್ಬಿಟ್ಟು ಫಸ್ಟ್ ಫಾರ್ಮುಲಾ. ಈಗ ನಮಗೆ ಓಮ್ಸ್ ಲಾ ಇಂದ ಏನ್ ಗೊತ್ತು, ಓಮ್ಸ್ ಲಾ ಇಂದ ವಿ ಇಸ್ ಈಕ್ವಲ್ ಟು IR ಅಂತ ಗೊತ್ತು. ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪಿ ಇಸ್ ಈಕ್ವಲ್ ಟು ವಿ ಇದ್ದಲ್ಲಿ IR ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಂಟು ಐ ಆಯ್ತು. ನಾನು ಏನ್ ಮಾಡಿದೆ, ವಿ ಇದ್ದಲ್ಲಿ IR ಅಂತ ಹಾಕಿದೆ. ಸೊ ಏನಾಗುತ್ತೆ, ವಿ ಇಂಟು ಐ ಸ್ಕ್ವೇರ್ ಆರ್ ಆಯ್ತು. ಇದು ಸೆಕೆಂಡ್ ಫಾರ್ಮುಲಾ ಪವರ್ಗೆ. ಓಕೆ, ಆಮೇಲೆ ಮೂರನೇದ್ ನೋಡ್ರಿ, ನಾನು ವಿ ಇದ್ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ದಲ್ಲ, ಐ ಇದ್ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ವಿ ಇಸ್ ಈಕ್ವಲ್ ಟು IR
IR is equal to V, I is equal to I ಒಂದೇ ಲೆಫ್ಟ್ ಸೈಡ್ ಇಟ್ರೆ ಏನಾಗುತ್ತೆ V ಇನ್ ಪಾರ್ ಈ ಕಡೆ ಬಂದ್ರೆ ಡಿವೈಡ್ ಬೈ R ಆಯ್ತು. ಸೊ I ಇದ್ದಲ್ಲಿ ಏನ್ ಬರಿಬಹುದು ನಾನು V ಬೈ R ಅಂತ ಬರಿಬಹುದು. ಸೊ ನಾನು ಇವಾಗ ಏನ್ ಮಾಡ್ತೀನಿ I ಇದ್ದಲ್ಲಿ V ಬೈ R ಹಾಕಿದ್ರೆ ಏನಾಗುತ್ತೆ ನೋಡ್ರಿ. P is equal to V into I ಇದ್ದಲ್ಲಿ ಏನ್ ಬರಿಬೇಕು V by R ಬರೆದ್ರೆ ನಾವು ಏನಾಯ್ತು V into V, V ಸ್ಕ್ವಯರ್ ಬೈ R ಆಯ್ತು. ಓಕೆ, ಪವರ್ ಫಾರ್ಮುಲಾ ಇನ್ನೊಂದೇನು P is equal to V ಸ್ಕ್ವಯರ್ ಬೈ R. ಓಕೆ, ಇದು ಬಂದ್ಬಿಟ್ಟು ಥರ್ಡ್ ಫಾರ್ಮುಲಾ. ಓಕೆ, ನಿಮಗೆ ಮೂರ್ ಫಾರ್ಮುಲಾ ಗೊತ್ತಿರ್ಬೇಕು. ಒಂದು ಪವರ್ ಇಸ್ ಈಕ್ವಲ್ ಟು V ಇಂಟು I, ಇನ್ನೊಂದು ಬಂದ್ಬಿಟ್ಟು ಪವರ್ ಇಸ್ ಈಕ್ವಲ್ ಟು I ಸ್ಕ್ವಯರ್ R, ಇನ್ನೊಂದು ಬಂದ್ಬಿಟ್ಟು P ಇಸ್ ಈಕ್ವಲ್ ಟು V ಸ್ಕ್ವಯರ್ ಬೈ R. ಅದೇ ರೀತಿ ಹೀಟ್ ಎನರ್ಜಿಗೆ ಮೂರ್ ಫಾರ್ಮುಲಾ ಇದೆ. ಹೀಟ್ ಎನರ್ಜಿ ಒಂದ್ ಫಾರ್ಮುಲಾ ಏನು H ಇಸ್ ಈಕ್ವಲ್ ಟು I ಸ್ಕ್ವಯರ್ RT ಅಂತ ಗೊತ್ತು, ಹೌದಾ? ಇದು ಬಂದ್ಬಿಟ್ಟು ಒಂದು ಫಾರ್ಮುಲಾ. ಈಗ ನಾನೇನ್ ಮಾಡ್ತೀನಿ ನೆಕ್ಸ್ಟ್ ನೋಡ್ರಿ, H ಇಸ್ ಈಕ್ವಲ್ ಟು I ಸ್ಕ್ವಯರ್ ನಾನು I ಇಂಟು I RT ಅಂತ ಬರ್ದೆ ಅನ್ಕೊಳ್ಳೋಣ. ಅವಾಗ ಏನ್ ಬರಿಬಹುದು H ಇಸ್ ಈಕ್ವಲ್ ಟು ನೀವೇ ನೋಡ್ರಿ, ನೀವೇ ಇವಾಗ ನೋಡ್ರೆ IR ಇದ್ದಲ್ಲಿ ಏನ್ ಬರಿಬಹುದು V ಅಂತ ಬರಿಬಹುದು, IR ಇದ್ದಲ್ಲಿ V ಅಂತ ಬರಿಬಹುದು. ಸೊ ನಾನೇನ್ ಮಾಡ್ತೀನಿ ಇಲ್ಲಿ IR ಇದ್ದಲ್ಲಿ V ಅಂತ ಬರ್ತೀನಿ. ಸೊ I ಇಂಟು IR ಇದ್ದಲ್ಲಿ V ಇಂಟು T. ಸೊ ಇದನ್ನ ಏನಂತ ಬರಿಬಹುದು ನಾನು H ಇಸ್ ಈಕ್ವಲ್ ಟು VIT ಅಂತ ಬರಿಬಹುದು. ಓಕೆ, ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಫಾರ್ಮುಲಾ. ಓಕೆ, ಇದು ಬಂದ್ಬಿಟ್ಟು ಫಸ್ಟ್ ಫಾರ್ಮುಲಾ, ಇದು ಬಂದ್ಬಿಟ್ಟು ಏನೋ ಸೆಕೆಂಡ್ ಫಾರ್ಮುಲಾ. ಓಕೆ, ಈಗ ಇನ್ನೊಂದು ನೋಡ್ರಿ, ನೀವು ಈ ಫಸ್ಟ್ ಫಾರ್ಮುಲಲ್ಲಿ I ಇದ್ದಲ್ಲಿ ಏನು V ಬೈ R ಹಾಕಿದ್ರೆ ಏನಾಗುತ್ತೆ ನೋಡ್ರಿ. I ಇದ್ದಲ್ಲಿ ಏನ್ ಹಾಕ್ತೀನಿ V ಬೈ R ಹಾಕ್ತೀನಿ. ಸೊ H ಇಸ್ ಈಕ್ವಲ್ ಟು I ಸ್ಕ್ವೇರ್ ಐತೆ. ಸೊ ನಾನು ಇಲ್ಲಿ ಏನ್ ಬರ್ತೀನಿ I ಇದ್ದಲ್ಲಿ ಏನು V ಬೈ R ಹೋಲ್ ಸ್ಕ್ವೇರ್ ಆಗುತ್ತೆ. I ಇದ್ದಲ್ಲಿ ಏನಾಗುತ್ತೆ V ಬೈ R ಹೋಲ್ ಸ್ಕ್ವೇರ್ ಇಂಟು R ಇಂಟು T. ಸೊ ಅವಾಗ ಏನಾಯ್ತು H ಇಸ್ ಈಕ್ವಲ್ ಟು V ಸ್ಕ್ವೇರ್ ಡಿವೈಡೆಡ್ ಬೈ R ಸ್ಕ್ವೇರ್ ಇಂಟು R ಇಂಟು T ಆಯ್ತು. ಸೊ ಒಂದ್ R ಕ್ಯಾನ್ಸಲ್ ಆಯ್ತು. ಈಗ ಉಳಿದಿದ್ದೇನು H ಇಸ್ ಈಕ್ವಲ್ ಟು V ಸ್ಕ್ವೇರ್ ಡಿವೈಡೆಡ್ ಬೈ R ಇಂಟು T. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಥರ್ಡ್ ಫಾರ್ಮುಲಾ. ಓಕೆ, ಹೀಟ್ ಎನರ್ಜಿಗೂ ಮೂರು ಫಾರ್ಮುಲಾ ಇದಾವೆ, 1 2 3. ಆಮೇಲೆ ಎಲೆಕ್ಟ್ರಿಕ್ ಪವರ್ ಕೂಡ ಮೂರು ಫಾರ್ಮುಲಾ ಇದೆ, 1 2 3. ಓಕೆನಾ? SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್. ಸೊ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್ ಬಂದ್ಬಿಟ್ಟು ವ್ಯಾಟ್. ಓಕೆ, ಪವರ್ ನ ಎಲೆಕ್ಟ್ರಿಕ್ ಪವರ್ ನ ಎದರಲ್ಲಿ ಮೆಜರ್ ಮಾಡ್ತಂದ್ರೆ ವ್ಯಾಟ್ ಅಲ್ಲಿ ಮೆಜರ್ ಮಾಡ್ತಾರೆ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೇಳಿದ್ರೆ ವಾಟ್ ಈಸ್ 1 ವ್ಯಾಟ್? ಪವರ್ ಯಾವಾಗ 1 ವ್ಯಾಟ್ ಆಗುತ್ತೆ? ಈಗ ನೀವೇನ್ ಫಾರ್ಮುಲಾ ಏನ್ ಗೊತ್ತು, P ಇಸ್ ಈಕ್ವಲ್ ಟು V ಇಂಟು I ಅಂತ ಗೊತ್ತು. ಇದರಲ್ಲಿ V ಇಸ್ ಈಕ್ವಲ್ ಟು 1 ವೋಲ್ಟ್, ಅಂಡ್ I ಇಸ್ ಈಕ್ವಲ್ ಟು 1 ಆಂಪಿಯರ್. ಏನಾಗುತ್ತೆ ನೋಡ್ರಿ, P ಇಸ್ ಈಕ್ವಲ್ ಟು 1 ಇಂಟು 1 ಆಗುತ್ತೆ. V ಇದ್ದಲ್ಲಿ 1 ಆಗುತ್ತೆ, I ಇದ್ದಲ್ಲಿ 1 ಆಗಿದಾಗ 1 ವ್ಯಾಟ್ ಆಗುತ್ತೆ. ಓಕೆ, ಸೊ ಇವಾಗ ಏನ್ ಬರಿಬಹುದು ಪವರ್. ಸೊ ಇಲ್ಲಿ ಬೇಕಿ ನೀವು ಎಲೆಕ್ಟ್ರಿಕ್ ಪವರ್ ಅಂತ ಬರೆದಂಗೆ, ಎಲೆಕ್ಟ್ರಿಕ್ ಪವರ್ is said to be 1 watt when a device carries 1 ampere of current when a potential difference of 1 volt is maintained. ಓಕೆ, ಈ ತರ ನೀವು ಡೆಫಿನೇಷನ್ ಬರಿಬಹುದು. ಓಕೆ, ಸಿಂಪಲ್ ಆಗಿ ಏನು, ಓಕೆ, ಪೊಟೆನ್ಶಿಯಲ್ ಡಿಫರೆನ್ಸ್ 1 ವೋಲ್ಟ್, ಆಮೇಲೆ ಕರೆಂಟ್ 1 ಆಂಪಿಯರ್ ಇದ್ದಾಗ ನಾವು ನಮಗೆ ಎಲೆಕ್ಟ್ರಿಕ್ ಪವರ್ ಎಷ್ಟು ಬರುತ್ತೆ 1 ವ್ಯಾಟ್ ಬರುತ್ತೆ. ಇದು ಬಂದ್ಬಿಟ್ಟು ಇದ್ರ ಡೆಫಿನೇಷನ್. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಎನರ್ಜಿ ಅಂದ್ರೆ ಏನಂತ ನೋಡೋಣ. ನಾರ್ಮಲ್ ಆಗಿ ಪವರ್ ಫಾರ್ಮುಲಾ ಏನ್ ಗೊತ್ತು, ಪವರ್ ಇಸ್ ಈಕ್ವಲ್ ಟು ಎನರ್ಜಿ ಬೈ ಟೈಮ್ ಅಂತ ಗೊತ್ತು. ಇಲ್ಲಿ ನಾವು ಯಾವ ಎನರ್ಜಿ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ಎನರ್ಜಿ ಯೂಸ್ ಮಾಡ್ತಾ ಇದೀವಿ. ಸೊ ಇವಾಗ ಏನಾಗುತ್ತೆ, ಟೈಮ್ ಇರೋದು ಈ ಕಡೆ ಹೋದ್ರೆ ಏನಾಗುತ್ತೆ ಸಿಂಪಲ್ ಆಗುತ್ತೆ, P ಇಂಟು T
is equal to electrical energy. So nothing but electric energy na ಏನಂತ ಬರಿಬಹುದು, power into time ಅಂತ ಬರಿಬಹುದು. So simple ಆಗಿ ಏನ್ ಬರಿಬಹುದು, it is defined as product of power and time. ಓಕೆ, ಆಮೇಲೆ ಇದ್ರ SI ಯೂನಿಟ್ ಬಂದ್ಬಿಟ್ಟು, SI ಯೂನಿಟ್ ಇಲ್ಲಾಂದ್ರೆ ನಾರ್ಮಲ್ ಆಗಿ ಇದ್ರ ಯೂನಿಟ್ ಬಂದ್ಬಿಟ್ಟು ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಬಂದ್ಬಿಟ್ಟು ಈಸ್ ವ್ಯಾಟ್ ಅವರ್. ಓಕೆ, ಸೊ ಯಾಕೆ ವ್ಯಾಟ್ ಅವರ್ ಅಂದ್ರೆ ನೀವೇ ನೋಡ್ರಿ, ಪವರ್ ನ ಎದ್ರಾಗ ಮೆಜರ್ ಮಾಡ್ತೀವಿ, ವ್ಯಾಟ್ ಅಲ್ಲಿ, ಟೈಮ್ ನ ಅವರ್ ಅಲ್ಲಿ. ಸೊ ಇದರ ಯೂನಿಟ್ ಬಂದ್ಬಿಟ್ಟು ವ್ಯಾಟ್ ಅವರ್. ಯೂನಿಟ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ ಬಂದ್ಬಿಟ್ಟು ವ್ಯಾಟ್ ಅವರ್. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಅವ್ರು ಏನ್ ಕೇಳ್ತಾರೆ ಅಂದ್ರೆ, ವಾಟ್ ಈಸ್ 1 ವ್ಯಾಟ್ ಅವರ್? ಓಕೆ, 1 ವ್ಯಾಟ್ ಅವರ್ ಅಂದ್ರೆ ಏನಂತ ಕೇಳ್ತಾರೆ. ಓಕೆ, ನೀವೇ ನೋಡ್ರಿ. ಓಕೆ, ಈ ನಮಗೆ ಎಲೆಕ್ಟ್ರಿಕ್ ಎನರ್ಜಿ ಫಾರ್ಮ್ ಏನು, ಪವರ್ ಇಂಟು ಟೈಮ್. ಇವಾಗ ಇಫ್ P is equal to 1 ವ್ಯಾಟ್ ಅಂಡ್ ಟೈಮ್ ಬಂದ್ಬಿಟ್ಟು 1 ಅವರ್ ಇದ್ರೆ ಅವಾಗ ಏನಾಗುತ್ತೆ, ಎಲೆಕ್ಟ್ರಿಕ್ ಎನರ್ಜಿ ಈಸ್ ಈಕ್ವಲ್ ಟು 1 into 1 which is equal to 1 ವ್ಯಾಟ್ ಅವರ್ ಆಗುತ್ತೆ. ಓಕೆ, ಸೊ ನಾವು ಅವಾಗ ಏನ್ ಬರಿಬಹುದು ಅಂದ್ರೆ, ಎಲೆಕ್ಟ್ರಿಕ್ ಎನರ್ಜಿ is said to be 1 watt hour when the power of 1 watt is used for 1 hour. ಓಕೆ, ಸೊ ನಮ್ಗೆ ಏನ್ ಇವಾಗ ಪವರ್ 1 ವ್ಯಾಟ್ ಇದ್ದು ಟೈಮ್ 1 ಅವರ್ ಇದ್ರೆ, ಓಕೆ, ಈಗ ನೀವೇ ನೋಡ್ರೆ ಪವರ್ 1 ವ್ಯಾಟ್ ನ ನಾನು 1 ಅವರ್ ಯೂಸ್ ಮಾಡಿದ್ರೆ ಅವಾಗ ನಾನು ಏನ್ ಹೇಳ್ಬೋದು, ಎಲೆಕ್ಟ್ರಿಕ್ ಎನರ್ಜಿ ಬಂದ್ಬಿಟ್ಟು ಎಷ್ಟಿರುತ್ತೆ, 1 ವ್ಯಾಟ್ ಅವರ್ ಇರುತ್ತೆ. ಇದು ಬಂದ್ಬಿಟ್ಟು ವಾಟ್ ಈಸ್ 1 ವ್ಯಾಟ್ ಅವರ್ ಡೆಫಿನಿಷನ್. ಈಗ ನಮ್ಗೆ ಏನ್ ಗೊತ್ತು, ಯೂನಿಟ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ ಬಂದ್ಬಿಟ್ಟು ಏನು, ವ್ಯಾಟ್ ಅವರ್ ಅಂತ ಗೊತ್ತು. ಕಮರ್ಷಿಯಲ್ ಯೂನಿಟ್ ಬಂದ್ಬಿಟ್ಟು, ಕಮರ್ಷಿಯಲ್ ಅಂದ್ರೆ ನಾವು ನಾರ್ಮಲ್ ಆಗಿ ರೇಟೆಡ್ ಅಲ್ಲಿ ನಾವು ವ್ಯಾಟ್ ಅವರ್ ಅಂತ ಯೂಸ್ ಮಾಡಲ್ಲ, ಕಿಲೋ ವ್ಯಾಟ್ ಅವರ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಅದನ್ನ ನಾರ್ಮಲ್ ಆಗಿ ಏನ್ ಕರೀತಾರೆ ಅಂದ್ರೆ ಯೂನಿಟ್ ಅಂತ ಕರೀತಾರೆ. ಈ ನೀವು ನಾರ್ಮಲ್ ಆಗಿ ಕರೆಂಟ್ ಬಿಲ್ ಕೊಟ್ರೆ ನೋಡಿ ಎಷ್ಟು ಯೂನಿಟ್ ಅಂತ ಕೇಳ್ತಾರೆ, ಎಷ್ಟು ಯೂನಿಟ್ ಆಗಿದೆ, 5 ಯೂನಿಟ್ಸ್ 6 ಯೂನಿಟ್ಸ್ ಅಂತ. ಸೊ ನಾನು ನಾರ್ಮಲ್ ಆಗಿ ಇದ್ರ ಯೂನಿಟ್ ಬಂದ್ಬಿಟ್ಟು ವ್ಯಾಟ್ ಅವರ್. ಡೇ ಟು ಡೇ ಯೂಸ್ ಅಲ್ಲಿ ಇದನ್ನ ಕಿಲೋ ವ್ಯಾಟ್ ಅವರ್ ಅಲ್ಲಿ ಯೂಸ್ ಮಾಡ್ತೀವಿ. ಇದನ್ನ ನಾರ್ಮಲ್ ಆಗಿ ಏನಂತ ಕರೀತಾರೆ, ಯೂನಿಟ್ ಅಂತ ಕರೀತಾರೆ. ಸೊ ನಾರ್ಮಲ್ ಆಗಿ ಯಾರ್ದನ್ನ ಕರೆಂಟ್ ಬಿಲ್ ಬಂದಿದೆ ಅಂದ್ರೆ ಎಷ್ಟು ಯೂನಿಟ್ ಅಂತಾರೆ, 5 ಯೂನಿಟ್ಸ್ 10 ಯೂನಿಟ್ಸ್ 20 ಯೂನಿಟ್ಸ್ ಅಂತ. ಓಕೆ, ಸೊ ಆಮೇಲೆ ಇದ್ರ ಜೊತೆಗೆ ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ, 1 ಕಿಲೋ ವ್ಯಾಟ್ ಅವರ್ ಅಂದ್ರೆ ಎಷ್ಟು ಎನರ್ಜಿ ಅಂತ ಗೊತ್ತಿರ್ಬೇಕು. 1 ಕಿಲೋ ವ್ಯಾಟ್ ಅವರ್ ಇದನ್ನ ಕನ್ವರ್ಟ್ ಮಾಡೋಣ. ನೀವೇ ನೋಡ್ರಿ, 1 ಕಿಲೋ ಅಂದ್ರೆ ನಥಿಂಗ್ ಬಟ್ ಏನು, 1000. ಓಕೆ, W ಅಂದ್ರೆ ವ್ಯಾಟ್ ಬರಿತೀನಿ. ಓಕೆ, ಅವರ್ ನಾನು ಸೆಕೆಂಡ್ ಅಲ್ಲಿ ಬರ್ದ್ರೆ ನಮ್ಗೆ ಏನ್ ಗೊತ್ತು, 1 ಅವರ್ ಅಂದ್ರೆ ಎಷ್ಟು ಸೆಕೆಂಡು, 3600 ಸೆಕೆಂಡು. ಸೊ ನಾನು ಇಲ್ಲಿ ಹೆಚ್ ಅಂದ್ರೆ ಅವರ್ ಇದ್ದಲ್ಲಿ ಏನ್ ಬರಿತೀನಿ, 3600 ಸೆಕೆಂಡ್ ಅಂತ ಬರಿತೀನಿ. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, ಇಲ್ಲಿ 3600 ಇದೆ, ಇದು 3 zeros ಇದೆ. ಸೊ ಏನ್ ಬರುತ್ತೆ, 3600 ಫಾಲೋಡ್ ಬೈ ಎಷ್ಟು ಜೀರೋ ಇದಾವೆ ಇಲ್ಲಿ, 3. ಸೊ 3 zeros ಆಗುತ್ತೆ, 30 ವ್ಯಾಟ್ ಸೆಕೆಂಡ್ ಆಗುತ್ತೆ. ಓಕೆ, ಆಮೇಲೆ ಇಸ್ ಈಕ್ವಲ್ ಟು, ಈಗ ನಾವು ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರಿಬೇಕು. ನಾರ್ಮಲ್ ಆಗಿ ಮ್ಯಾಥ್ಸ್ ಅಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಫಸ್ಟ್ ನಂಬರ್ ಆದ್ಮೇಲೆ ಪಾಯಿಂಟ್ ಇಟ್ಬಿಡ್ಬೇಕು, ಫಸ್ಟ್ ನಂಬರ್ ಆದ್ಮೇಲೆ ಪಾಯಿಂಟ್ ಇಟ್ಬಿಡ್ಬೇಕು. ಸೊ ನಾನೇನ್ ಮಾಡ್ತೀನಿ, 3.6 ಇಂಟು. ಓಕೆ, ಈಗ ನೀವು ನೋಡ್ರಿ ಪಾಯಿಂಟ್ ಇಲ್ಲಿ ಇಟ್ಟಿದ್ದೀನಿ, ಪಾಯಿಂಟ್ ಆದ್ಮೇಲೆ ಎಷ್ಟು ನಂಬರ್ ಇಟ್ಸ್ ನೋಡ್ರಿ, 1 2 3 4 5 6 ಇದೆ. ಓಕೆ, ಸೊ 3.6 ಇಂಟು 10 ಪವರ್ 6. ಓಕೆ, ವ್ಯಾಟ್ ಸೆಕೆಂಡ್ ಅದ ನಥಿಂಗ್ ಬಟ್ ಏನು, ಜೌಲ್ಸ್. ಸೊ ಈಗ ನಾವ್ ಏನ್ ಬರಿಬಹುದಂದ್ರೆ, 1 ಕಿಲೋ ವ್ಯಾಟ್ ಅವರ್ ಅಂದ್ರೆ ಎಷ್ಟು ಜೌಲ್ಸ್ ಅಂದ್ರೆ ಏನ್ ಬೇಕು ನೀವು, 3.6 ಇಂಟು 10 ಪವರ್ 6 ಜೌಲ್ಸ್. ನಥಿಂಗ್ ಬಟ್ ಏನು, 3.6 ಇಂಟು 10 ಪವರ್ 6 ಜೌಲ್ಸ್ ಅಂತ ಕರಿಬೇಕು. ಓಕೆನಾ.